Hello everyone, welcome back to our discussion on management functions. Dear students, in the last session we discussed about the organizing, that is meaning, features, objectives, principles and various steps in organizing. And in this session we will discuss about the theories of organizing, that is the classical theory, neoclassical theory of organization and the modern theory. The theories of organizing can be defined as the study of a structure and design of organization. It explains how organizations are actually designed and offers suggestions on how they can be constructed to improve organizational effectiveness. ಒಂದು ಆರ್ಗನೈಸೇಷನ್ ಬಹಳಷ್ಟು ಪರಿಣಾಮಕಾರಿಯಾಗಿ ತನ್ನ ಉದ್ದೇಶಗಳನ್ನ ಅಚೀವ್ ಮಾಡಬೇಕಾಗಿತ್ತು ಅಂತಂದ್ರೆ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಅಥವಾ ವೆಲ್ ಡಿಫೈನ್ಡ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ನ ಅವಶ್ಯಕತೆ ಇರ್ತದೆ. ಸೊ ಅಂತ ಒಂದು ಸಿಸ್ಟಮ್ಯಾಟಿಕ್ ಆಗಿರ್ತಕ್ಕಂಥ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ನಾವು ಡಿಸೈನ್ ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಥಿಯರಿಗಳ ಮೂಲಕ ನಾವು ಅದನ್ನ ಡೆವಲಪ್ ಮಾಡುವಂತದನ್ನ ನೋಡಬಹುದು. ಅಂತದ್ರಲ್ಲಿ ದೇರ್ ಆರ್ 3 ಗ್ರೂಪ್ಸ್ ಆಫ್ ಆರ್ಗನೈಸೇಷನ್ ಥಿಯರೀಸ್. ಒನ್ ಇಸ್ ಕ್ಲಾಸಿಕಲ್ ಥಿಯರಿ, the second one is the neoclassical theory and the third one is modern theory. Now let us discuss one by one these theories. First of all, the classical organization theory, ಇದನ್ನು ನಾವು ಶಾಸ್ತ್ರೀಯ ಸಂಸ್ಥೆ ಸಿದ್ಧಾಂತ ಅಂತ ಕರೆಯಬಹುದು. The classical theory is the beginning of the systematic study of organizations. So first of all, let me discuss the overview of the theory. ಈ classical theory overview ಏನಿದೆ ನೋಡೋಣ. It explains the anatomy of a formal organization structure. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಫಾರ್ಮಲ್ ಆಗಿ ಹೇಗಿರ್ತದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಿದೆ ಇದು. ದೆನ್ ದ ಕ್ಲಾಸಿಕಲ್ ರೈಟರ್ಸ್ ವ್ಯೂಡ್ ಆರ್ಗನೈಸೇಷನ್ ಆಸ್ ಎ ಮಷಿನ್ ಅಂಡ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಕಂಪೋನೆಂಟ್ಸ್ ಆಫ್ ದಟ್ ಮಷಿನ್ ಅಂತ. ಸೊ ಆರ್ಗನೈಸೇಷನ್ ನಲ್ಲಿ ಈ ಕ್ಲಾಸಿಕಲ್ ರೈಟರ್ಸ್ ಏನು ವ್ಯೂ ಮಾಡ್ತಾರೆ ಅಂತಂದ್ರೆ ಆರ್ಗನೈಸೇಷನ್ ಅಂದ್ರೆ ಒಂದು ಮಷಿನ್ ಮತ್ತು ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಏನಿದಲ್ಲ ಅವರು ಆ ಮಷಿನ್ ಕಂಪೋನೆಂಟ್ಸ್ ಅಂತ ಒಂದು ವಿಚಾರ ಮಾಡ್ತಾರೆ. ದೆನ್ ದೇ ಬಿಲೀವ್ ದಟ್ ಎಫಿಷಿಯನ್ಸಿ ಆಫ್ ದ ಆರ್ಗನೈಸೇಷನ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಮೇಕಿಂಗ್ ಹ್ಯೂಮನ್ ಬೀಯಿಂಗ್ ಎಫಿಷಿಯಂಟ್. ಸೊ ನಾವು ಆರ್ಗನೈಸೇಷನ್ ಎಫಿಷಿಯಂಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಮಾಡ್ಬೇಕಾಗಿದೆ ಅಷ್ಟೇ ಹ್ಯೂಮನ್ ಬೀಯಿಂಗ್ ಅನ್ನ ಎಫಿಷಿಯಂಟ್ ಆಗಿ ಆಗುವ ಹಾಗೆ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ. ದೆನ್ ದಿಸ್ ಥಿಯರಿ ಪ್ರಪೋಸ್ ಕಾನ್ಸೆಪ್ಟ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜ್ಮೆಂಟ್. ಸಿನ್ಸ್ ಥಿಯರಿ ವಾಸ್ ಲಿಂಕ್ಡ್ ಟು ಸ್ಟ್ರಕ್ಚರ್, ಸೊ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟ್ರಕ್ಚರಲ್ ಥಿಯರಿ ಆಫ್ ಆರ್ಗನೈಸೇಷನ್. ಈ ಕ್ಲಾಸಿಕಲ್ ಆರ್ಗನೈಸೇಷನ್ ಥಿಯರಿಯು ಹೆಚ್ಚಾಗಿ ಸ್ಟ್ರಕ್ಚರ್ ಮೇಲೆ ಒತ್ತು ಕೊಡ್ತಾ ಇರೋದ್ರಿಂದ ಇದನ್ನ ನಾವು ಸ್ಟ್ರಕ್ಚರಲ್ ಥಿಯರಿ ಆಫ್ ಆರ್ಗನೈಸೇಷನ್ ಅಂತ ಕೂಡ ಕರಿಬಹುದು. Then what are the pillars of this theory? One is division of labor, then departmentalization, coordination, scalar and functional process, structure, span of control. These are the important pillars of the theory of classical. Then as far as the one pillar, that is division of labor, is concerned, in order to increase the efficiency of the organization, it is important to divide the work on the basis of work specialization. ಸೊ ನಾವು ಇಲ್ಲಿ ಶ್ರಮ ವಿಭಜನೆ ಅನ್ನೋದು ಬಹಳಷ್ಟು ಮಹತ್ವದಾಗ್ತದೆ. ಶ್ರಮ ವಿಭಜನೆ ಮಾಡಿದಾಗ ಒಬ್ಬ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಕಾರ್ಯದಲ್ಲಿ ಬಹಳಷ್ಟು ಪರಿಣತಿಯನ್ನು ಹೊಂದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಆರ್ಗನೈಸೇಷನ್ ಎಫಿಷಿಯನ್ಸಿ ಇನ್ಕ್ರೀಸ್ ಆಗ್ತದೆ ಇದರಿಂದ ಅಂತ ಒಂದು ಭಾವನೆ ಇಲ್ಲಿದೆ. ದ ಅಸಂಪ್ಷನ್ ಈಸ್ when a particular job is broken into its simplest parts, the more specialized a worker can become in carrying out his part of the job. A process can be divided into smaller steps and allocated to the workers so that workers get trained and his or her efficiency will increase. So ಇಲ್ಲಿ ಹೇಳೋದಿಷ್ಟೇ, ನಾವು ಶ್ರಮ ವಿಭಜನೆ ಮಾಡಿದ್ರೆ ಯಾವ ಶ್ರಮವನ್ನ ಯಾವ ವ್ಯಕ್ತಿಗೆ ವಹಿಸಿಕೊಟ್ಟಿರ್ತೀವೋ ಸೊ ಆ ವ್ಯಕ್ತಿಯು ಅಂತಂತ ಒಂದೊಂದು ಶ್ರಮದಲ್ಲಿ ಅಥವಾ ಕೆಲಸದಲ್ಲಿ ಅತ್ಯಂತ ಹೆಚ್ಚು ಪರಿಣತಿಯನ್ನು ಹೊಂದಿ ಆ ಮೂಲಕ ಒಳ್ಳೆ ತರಬೇತಿಯನ್ನು ಪಡ್ಕೊಳ್ತಾನೆ ಮತ್ತು ಅದರಿಂದ ಅವನ ದಕ್ಷತೆ ಹೆಚ್ಚಾಗ್ತದೆ ಅನ್ನುವಂತಹ ಒಂದು ಆಲೋಚನೆ ಈ ಡಿವಿಷನ್ ಆಫ್ ಲೇಬರ್ ಅನ್ನುವಂಥದ್ರಿಂದ ನಾವು ಕಾಣಬಹುದು. ದೆನ್ ದ ಸೆಕೆಂಡ್ ಇಂಪಾರ್ಟೆಂಟ್ ಪಿಲ್ಲರ್ ಹಿಯರ್ ಇಸ್ ಅಬೌಟ್ ದ ಡಿಪಾರ್ಟ್ಮೆಂಟೇಷನ್. ದ ಆರ್ಗನೈಸೇಷನ್ ಮಸ್ಟ್ ಗ್ರೂಪ್ ವೇರಿಯಸ್ ಆಕ್ಟಿವಿಟೀಸ್ ಅಂಡ್ ಜಾಬ್ಸ್ ಇನ್ ಟು ಡಿಪಾರ್ಟ್ಮೆಂಟ್ಸ್. ಸೊ ಬೇರೆ ಬೇರೆ ವಿಭಾಗಗಳಾಗಿ ಈ ಚಟುವಟಿಕೆಗಳನ್ನ ನಾವು ಗುರುತಿಸಬೇಕಾಗ್ತದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಭಾಗಗಳನ್ನ ಮಾಡಬೇಕಾದ್ರೆ ಬೇರೆ ಬೇರೆ ಆಧಾರದ ಮೇಲೆ ವಿಭಾಗ ಮಾಡಬಹುದು. ಒಂದು ಫಂಕ್ಷನ್ಸ್ ಗಳ ಆಧಾರದ ಮೇಲೆ ಯಾವ ಕಾರ್ಯಗಳು ನಡೀತಾ ಇದಾವೋ ಅವುಗಳನ್ನ ಆಧಾರ ಇಟ್ಕೊಂಡು, ಅಂದ್ರೆ ಪ್ರೊಡಕ್ಷನ್ ಫಂಕ್ಷನ್ ಆಗಿರ್ಬೋದು ಅಥವಾ ಫೈನಾನ್ಸ್ ಫಂಕ್ಷನ್ ಆಗಿರ್ಬೋದು ಅಥವಾ ಸೇಲ್ಸ್ ಫಂಕ್ಷನ್ ಆಗಿರ್ಬೋದು. ಹೀಗೆ ಅವುಗಳ ಕಾರ್ಯನ ಆಧಾರ ಇಟ್ಕೊಂಡು ವಿಭಾಗ ಮಾಡ್ತಕ್ಕಂಥದ್ದು ಒಂದು.
ಇನ್ನು ಪ್ರಾಡಕ್ಟ್ ಆಧಾರದ ಮೇಲೆ, ಸೊ ಒಂದ್ ಸಂಸ್ಥೆ ಒಳಗೆ ಹಲವಾರು ಬಗೆಯ ಪ್ರಾಡಕ್ಟ್ಸ್ ಗಳ ಉತ್ಪಾದನೆ ಅಥವಾ ವ್ಯವಹಾರ ನಡೀತಕ್ಕಂಥ ಕಂಡು ಬರ್ತದೆ. ಅಂತ ಸಮಯದಲ್ಲಿ ಒಂದು ಪ್ರಾಡಕ್ಟ್ 1 ಗೆ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳೋದು, ಪ್ರಾಡಕ್ಟ್ 2 ಗೆ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳೋದು, ಹೀಗೆ ನಾವು ಗ್ರೂಪ್ ಗಳನ್ನ ಮಾಡ್ಕೊಳ್ಳೋಕೆ ಅನುಕೂಲ ಇರ್ತದೆ. ದೆನ್ ಆನ್ ದ ಬೇಸಿಸ್ ಆಫ್ ಜಿಯೋಗ್ರಫಿಕಲ್ ರೀಜನ್, ಸೊ ದಟ್ ನಾರ್ಥರ್ನ್ ಝೋನ್ ರೀಜನ್ ಅಥವಾ ಸೌತರ್ನ್ ರೀಜನ್, ವೆಸ್ಟರ್ನ್ ರೀಜನ್, ಸೌತ್ ವೆಸ್ಟರ್ನ್ ರೀಜನ್, ಈ ತರ ರೀಜನ್ ಆಧಾರದ ಮೇಲೆ ಕೂಡ, ಜಿಯೋಗ್ರಫಿಕಲ್ ಆಧಾರದ ಮೇಲೆ ಕೂಡ ನಾವು ಡಿಪಾರ್ಟ್ಮೆಂಟೇಶನ್ ಮಾಡೋಕೆ ಇಲ್ಲಿ ಅವಕಾಶ ಇರ್ತದೆ. ದೆನ್ ಆನ್ ದ ಬೇಸಿಸ್ ಆಫ್ ಕಸ್ಟಮರ್ಸ್, ಗ್ರಾಹಕರನ್ನ ಆಧಾರ ಇಟ್ಕೊಂಡು ಕೂಡ ನಾವು ಈ ಒಂದು ಡಿಪಾರ್ಟ್ಮೆಂಟೇಶನ್ ಮಾಡ್ಕೊಳ್ಬಹುದು. ಸೊ ಯಾವ ಡಿಪಾರ್ಟ್ಮೆಂಟ್ ದಟ್ ಕಸ್ಟಮರ್ಗಳನ್ನ ಬೇರೆ ಬೇರೆ ಆಧಾರಗಳನ್ನ ಇಟ್ಕೊಂಡು ನಾವು ವಿಭಾಗ ಮಾಡ್ಕೊಳ್ಬಹುದು. ದೆನ್ ಆನ್ ದ ಬೇಸಿಸ್ ಆಫ್ ಪ್ರೊಸೆಸ್ ಆಲ್ಸೋ ಯು ಕ್ಯಾನ್ ಡಿಪಾರ್ಟ್ಮೆಂಟಲೈಸ್. ಸೊ ಪ್ರೊಸೆಸ್ ಅಂದ್ರೆ ಒಂದೊಂದು ವಸ್ತುವನ್ನು ಉತ್ಪಾದನೆ ಮಾಡಬೇಕಾಗಿತ್ತು, ಒಂದು ರೀತಿ ಇರತಕ್ಕಂಥ ಪ್ರೊಸೆಸ್ಗಳಿರ್ತವೆ. ಸೊ ಹಾಗೆ ಯಾವ ಪ್ರೊಸೆಸ್ಗೆ ಅಂದ್ರೆ ಒಂದೇ ನೇಚರ್ ಇರತಕ್ಕಂಥ ಪ್ರೊಸೆಸ್ ಅನ್ನು ಇಟ್ಕೊಂಡು ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಅಥವಾ ಸೆಗ್ಮೆಂಟ್ಸ್ ಗಳನ್ನ ಮಾಡೋಕೆ ಇಲ್ಲಿ ಅವಕಾಶ ಇರ್ತದೆ. ಸೊ ದಿಸ್ ಅಲೋಸ್ ಟು ಮಿನಿಮೈಸ್ ಕಾಸ್ಟ್ ಅಂಡ್ ಆಲ್ಸೋ ಫೆಸಿಲಿಟೇಟ್ ಬೆಟರ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅಂತ ಹೇಳ್ಬೋದು. ದೆನ್ another pillar here is coordination. It may not be the function of management, but it is called as the essence of management. The organization must ensure harmony among diverse functions. ಸೊ ಆರ್ಗನೈಸೇಷನ್ ಅಂದಮೇಲೆ ಹಲವಾರು ಬಗೆಯ ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಗಳಿರ್ತವೆ. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಭಾಗಗಳಿರ್ತವೆ. ಅವೆಲ್ಲರನ್ನ ನಾವು ಸಮನ್ವಯದಿಂದ, ಅಂದ್ರೆ ಅವರೆಲ್ಲರನ್ನ ನಾವು ಸೌಹಾರ್ದತೆಯಿಂದ ಸಮನ್ವಯ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇರ್ತದೆ. This allows to arrange the efforts in an orderly manner which provides unity of action while pursuing a common purpose. A whole coordinated organization performs much better and reduces chances of conflicts. ಸೊ ವ್ಯವಸ್ಥಿತವಾಗಿ ನಾವು ಸಮನ್ವಯನ ಮಾಡುವ ಹಾಗೆ ಆ ಆರ್ಗನೈಸೇಷನ್ ಅನ್ನ ಸೆಟಪ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಸಾಧ್ಯದಷ್ಟು ಮಟ್ಟಿಗೆ ಹೆಚ್ಚಿನ ಎಫಿಷಿಯನ್ಸಿಯನ್ನ ಕಾಣೋಕೆ ಸಾಧ್ಯತೆ, ಅಲ್ಲಿ ಚಾನ್ಸಸ್ ಆಫ್ ಕಾನ್ಫ್ಲಿಕ್ಟ್ ಕಡಿಮೆ ಆಗ್ತವೆ, ಅಂದ್ರೆ ವಿವಾದಗಳು ಕಡಿಮೆ ಆಗುವಂತ ಸಾಧ್ಯತೆ ಇರ್ತದೆ ಅಂತ ಹೇಳ್ಬಹುದು. Then another pillar of classical theory here is scalar and functional process. The scalar process refers to the growth of chain of command, delegation of authority, unity of command and obligation to report. So ಇಲ್ಲಿ ಒಂದು ಸ್ಕ್ಯಾಲರ್ ಪ್ರಿನ್ಸಿಪಲ್ ಅನ್ನು ಅಡಾಪ್ಟ್ ಮಾಡೋಕೆ ಅವಕಾಶ ಇರ್ತದೆ. ಅಂದ್ರೆ ಯಾವ ಸುಪೀರಿಯರ್ ಯಾವ ಸಬಾರ್ಡಿನೇಟ್ ಗೆ ಡೈರೆಕ್ಷನ್ ಮಾಡಬೇಕು, ಕಮಾಂಡ್ ಮಾಡಬೇಕು, ಯಾರು ಯಾರಿಗೆ ಅಥಾರಿಟಿಯನ್ನು ಡೆಲಿಗೇಟ್ ಮಾಡಬೇಕು, ಯಾರು ಯಾರಿಗೆ ರಿಪೋರ್ಟ್ ಮಾಡಬೇಕು, ಹೀಗೆ ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಸರಪಳಿ ಇಲ್ಲಿ ಇರ್ತದೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಧಾನವನ್ನ ನಾವಿಲ್ಲಿ ಅನುಸರಿಸಕ್ಕೆ ಅನುಕೂಲ ಆಗ್ತದೆ. ಇಟ್ ಎಸ್ಟಾಬ್ಲಿಷಸ್ ದ ವೇ ಇನ್ ವಿಚ್ ಸುಪೀರಿಯರ್ ಸಬಾರ್ಡಿನೇಟ್ ಕಮ್ಯುನಿಕೇಟ್ಸ್ ಇನ್ ದ ಆರ್ಗನೈಸೇಷನ್. ಇಟ್ ಫೆಸಿಲಿಟೇಟ್ಸ್ ದ ಡೆಲಿಗೇಷನ್ ಆಫ್ ಅಥಾರಿಟಿ ಆರ್ ಕಮಾಂಡ್, ಕಮ್ಯುನಿಕೇಶನ್ ಆರ್ ಫೀಡ್ಬ್ಯಾಕ್ ಅಂಡ್ ಆಲ್ಸೋ ರೆಮಿಡಿಯಲ್ ಆಕ್ಷನ್ ಆರ್ ಡಿಸಿಷನ್. Then another important pillar of this classical theory here is span of control, ನಿಯಂತ್ರಣದ ವ್ಯಾಪ್ತಿ ಅಂತ ಹೇಳ್ತೀವಿ. This is the number of subordinates that a manager can effectively supervise. ಸೊ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅನ್ನುವಂಥದ್ದು ಹೇಗಿದೆ ಅಂತಂದ್ರೆ ಒಬ್ಬ ಸುಪೀರಿಯರ್ ಅಥವಾ ಮ್ಯಾನೇಜರ್ ಎಷ್ಟು ಜನ ಸಬಾರ್ಡಿನೇಟ್ಸ್ ಅನ್ನ ಇಫೆಕ್ಟಿವ್ ಆಗಿ ಸೂಪರ್ವೈಸ್ ಮಾಡಕ್ ಸಾಧ್ಯ ಇದೆಯೋ ಅದನ್ನ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅಂತ ಹೇಳ್ಬೋದು. ಸೊ ಅಂತದ್ದನ್ನ ಈ ಕ್ಲಾಸಿಕಲ್ ಥಿಯರಿ ಬಹಳಷ್ಟು ವ್ಯವಸ್ಥಿತವಾಗಿ ಪ್ರೆಸೆಂಟ್ ಮಾಡ್ತದೆ. ಸೊ ಇಟ್ ಅಸ್ಯೂಮ್ ದಟ್ a manager cannot exercise a proper control if the number of subordinates increases beyond a certain limit. On the other hand, if the number is less, then his capacity and knowledge cannot be fully utilized. So span of control must be optimum. There can be two types of that span of control. One is wide and another is narrow. So span of control ಇಂದ ಏನಾಗುತ್ತೆ ಅಂತಂದ್ರೆ ಆಕ್ಚುಲಿ ಒಬ್ಬ ಮ್ಯಾನೇಜರ್ ಎಷ್ಟು ಜನ ಸಬಾರ್ಡಿನೇಟ್ಸ್ ಗಳನ್ನ ಸೂಪರ್ವೈಸ್ ಮಾಡಕ್ ಸಾಧ್ಯ ಇದೆಯೋ ಅದನ್ನ ಆಪ್ಟಿಮಲ್ ಅಂತ ಹೇಳ್ತೀವಿ. ಆಪ್ಟಿಮಲ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಹಾಗಿರ್ಬೇಕು. ಈ ಸ್ಪ್ಯಾನ್ ಆಫ್ ಕಂಟ್ರೋಲ್ ಹೆಚ್ಚಾದ್ರೂ ಸಮಸ್ಯೆ, ಕಡಿಮೆ ಆದ್ರೂ ಸಮಸ್ಯೆ. ಹೆಚ್ಚಾದ್ರೆ ಎಲ್ಲರನ್ನೂ ಸರಿಯಾಗಿ ಸೂಪರ್ವೈಸ್ ಮಾಡಕ್ ಆಗೋದಿಲ್ಲ, ಕಡಿಮೆ ಆದ್ರೆ ಮ್ಯಾನೇಜರ್ಗೆ ಕಡಿಮೆ ಕೆಲಸ ಆಗ್ತದೆ. ಅವನ ಕೆಪಾಸಿಟಿ ಮತ್ತು ಅವನ ನಾಲೆಜ್ಗೆ ತಕ್ಕ ಹಾಗೆ ಒಂದು ದಟ್ ಅಪರ್ಚುನಿಟಿ ಅವನಿಗೆ ಇರಲ್ಲ, ಅಥವಾ ಹಾಗೆ ಒಂದು ಅವನಿಗೆ ಸ್ಪ್ಯಾನ್ ಆಫ್ ಕಂಟ್ರೋಲ್ ಲಭ್ಯ ಇರೋದಿಲ್ಲ ಅಂತ ಹೇಳ್ಬೋದು. ಹೀಗಾಗಿ ಆಪ್ಟಿಮಮ್ ಸ್ಪ್ಯಾನ್ ಆಫ್ ಕಂಟ್ರೋಲ್ ಅನ್ನ ಈ ಕ್ಲಾಸಿಕಲ್ ಥಿಯರಿ ರೆಕಮೆಂಡ್ ಮಾಡ್ತದೆ. Then another pillar here is structure. It is a framework in which formal tasks, activities and people are organized in an organization. ಒಂದು ಆರ್ಗನೈಸೇಷನ್ ಒಳಗೆ ಪೀಪಲ್ ಆಕ್ಟಿವಿಟೀಸ್ ಮತ್ತು ಶ್ರಮಗಳು ಹೇಗೆ ವ್ಯವಸ್ಥಿತವಾಗಿ ಸಿಸ್ಟಮ್ಯಾಟಿಕ್ ಆಗಿ ದಟ್ ಸೆಟ್ ಆಗಿದವು ಅನ್ನುವಂಥದ್ದಕ್ಕೆ ಒಂದು ಫ್ರೇಮ್ ವರ್ಕ್ ಅಂತ ಹೇಳ್ಬೋದು. ದ ಬೇಸಿಕ್ ಸ್ಟ್ರಕ್ಚರಲ್ ಎಲಿಮೆಂಟ್ ಇನ್ ದ ಕ್ಲಾಸಿಕಲ್ ಥಿಯರಿ ಈಸ್ ಪೊಸಿಷನ್. ಇಲ್ಲಿ ಪೊಸಿಷನ್ ಬಹಳಷ್ಟು ಮಹತ್ವದಾಗ್ತದೆ. ಸೊ ಸುಪೀರಿಯರ್, ಸಬಾರ್ಡಿನೇಟ್ ಯಾರಿದ್ದಾರೆ, ಅವರ ಮೇಲೆ ಕೆಳಗಡೆ ಯಾರಿದ್ದಾರೆ, ಹೀಗೆ ಒಂದು ಕಮ್ಯುನಿಕೇಶನ್ ಮಾಡೋಕೆ ಅಥವಾ ಒಂದು ಡೈರೆಕ್ಷನ್ ನೀಡೋಕೆ ಅಥವಾ ಅಥಾರಿಟಿ ರೆಸ್ಪಾನ್ಸಿಬಿಲಿಟಿ ಅವುಗಳಿಗೆ ಅವನ್ನ ಎಸ್ಟಾಬ್ಲಿಷ್ ಮಾಡೋಕೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಒಂದು ಪಿಲ್ಲರ್ ಅಂದ್ರೆ ಇಲ್ಲಿ ಸ್ಟ್ರಕ್ಚರ್ ಅಂತ ಹೇಳ್ಕೊಳ್ಬಹುದು. ಈಚ್ ಪೊಸಿಷನ್ ಈಸ್ ಅಸೈನ್ಡ್ ಎ ಸ್ಪೆಸಿಫಿಕ್ ಟಾಸ್ಕ್ ಅಂಡ್ ಅಥಾರಿಟಿ ಇಸ್ ಡೆಲಿಗೇಟೆಡ್ ಫಾರ್ ಇಟ್ಸ್ ಅಕಾಂಪ್ಲಿಷ್ಮೆಂಟ್. ದ ಎಫಿಷಿಯನ್ಸಿ ವಿತ್ ವಿಚ್ ದೀಸ್ ಟಾಸ್ಕ್ಸ್ ವಿಲ್ ಬಿ ಅಕಾಂಪ್ಲಿಷ್ಡ್ ಟು ಡಿಟರ್ಮೈನ್ ದ ಎಫೆಕ್ಟಿವ್ನೆಸ್ ಆಫ್ ದ ಆರ್ಗನೈಸೇಷನ್.
ಇಷ್ಟೆಲ್ಲ ಪಿಲ್ಲರ್ಸ್ ಮೂಲಕ ನಾವು ಚೆನ್ನಾಗಿ ತಿಳ್ಕೊಳ್ತಾ ಇದ್ದೀವಿ. ಆರ್ಗನೈಸೇಷನ್ ಬಹಳಷ್ಟು ವೆಲ್ ಅಡ್ವಾನ್ಸ್ಡ್ ಆಗಿ ನಾವು ಒಂದು ಸ್ಟ್ರಕ್ಚರ್ ನ ಬಿಲ್ಡಪ್ ಮಾಡಬಹುದು ಈ ಕ್ಲಾಸಿಕಲ್ ಥಿಯರಿ ಮೂಲಕ ಅಂತೇಳಿ. ಬಟ್ ಇದು ಟೀಕೆಗಳಿಂದ ಹೊರತಾಗಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಮೇಲೆ ಏನ್ ಟೀಕೆಗಳು ಬಂದವು ಅನ್ನೋದನ್ನ ನೋಡೋಣ. ಹ್ಯೂಮನ್ ಬಿಹೇವಿಯರ್ ಅಂಡ್ ರಿಲೇಷನ್ ಬಿಟ್ವೀನ್ ದೆಮ್ ವಾಸ್ ಕಂಪ್ಲೀಟ್ಲಿ ಇಗ್ನೋರ್ಡ್ ಇನ್ ದಿಸ್ ಥಿಯರಿ. ಯಾಕಂದ್ರೆ ಇಲ್ಲಿ ಆರ್ಗನೈಸೇಷನ್ ಅಂದ್ರೆ ಒಂದು ಮಷಿನ್ ಅಂತ ಹೇಳ್ತಾರೆ. ಹ್ಯೂಮನ್ ಬೀಯಿಂಗ್ ಅಥವಾ ಅಲ್ಲಿ ಹ್ಯೂಮನ್ ರಿಸೋರ್ಸಸ್ ಅಂತಂದ್ರೆ ಆ ಮಷಿನ್ ನ ಕಂಪೋನೆಂಟ್ಸ್ ಗಳು ಅಂತ ಹೇಳ್ತಾರೆ. ಹೀಗಾಗಿ ಇಲ್ಲಿ ಹ್ಯೂಮನ್ ರಿಲೇಷನ್ ಗೆ ಅಥವಾ ಹ್ಯೂಮನ್ ಬಿಹೇವಿಯರ್ ಗೆ ಅವಕಾಶನೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ಹೀಗಾಗಿ ಇದೊಂದು ಮಿಸ್ಟೇಕ್ ಇದೆ ಅಂತ ಹೇಳ್ಕೊಬಹುದು. ದೇ ಅಸ್ಯೂಮ್ಡ್ ಆರ್ಗನೈಸೇಷನ್ ಆಸ್ ಎ ಕ್ಲೋಸ್ಡ್ ಸಿಸ್ಟಮ್ ವಿಚ್ ಇಸ್ ಕ್ವೈಟ್ ಅನ್ರಿಯಲಿಸ್ಟಿಕ್ ಆಸ್ ಎವ್ರಿ ಆರ್ಗನೈಸೇಷನ್ ಗೆಟ್ ಅಫೆಕ್ಟೆಡ್ ಬೈ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್. ಸೊ ಇದು ಆರ್ಗನೈಸೇಷನ್ ಅಂದ್ರೆ ಕ್ಲೋಸ್ ಸಿಸ್ಟಮ್ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಯಾಕಂದ್ರೆ ಅದು ಅನ್ರಿಯಲಿಸ್ಟಿಕ್ ಆಗ್ತದೆ. ಯಾಕಂದ್ರೆ ಸಾಕಷ್ಟು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ನಮ್ಮ ಆರ್ಗನೈಸೇಷನ್ ಮೇಲೆ ಎಫೆಕ್ಟ್ ಮಾಡ್ತವೆ. ಅದನ್ನು ಗಣ್ಣಿಗೆ ಇದು ತಗೊಳ್ಳಿಲ್ಲ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ದೆನ್ ದಿಸ್ ಅಪ್ರೋಚ್ ರಿಲೈಡ್ ಆನ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಆರ್ಗನೈಸೇಷನ್, ಲೈನ್ ಅಂಡ್ ಸ್ಟಾಫ್. ಇದು ಮೂಲ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿದೆ, ಲೈನ್ ಅಂಡ್ ಸ್ಟಾಫ್, ಅದನ್ನ ಇದು ರಿಲೈ ಮಾಡ್ತಾ ಇದೆ. ಹೀಗಾಗಿ ಇದು ಕೂಡ ಒಂದು ತಪ್ಪು ಭಾವನೆಯಿಂದ ಕೂಡಿರ್ತಕ್ಕಂಥದ್ದು ಅಂತ ಹೀಗೆ ನಾವು ಈ ಒಂದು ಕ್ಲಾಸಿಕಲ್ ಆರ್ಗನೈಸೇಷನ್ ಥಿಯರಿ ಬಗ್ಗೆ ಕ್ರಿಟಿಸಿಸಮ್ ಅನ್ನ ಕಾಣಬಹುದಾಗಿದೆ. ಡಿಯರ್ ಸ್ಟೂಡೆಂಟ್ಸ್, now let me go for the another important theory of organization, that is the neoclassical theory of organization. ನವಶಾಸ್ತ್ರೀಯ ಸಂಸ್ಥೆ ಸಿದ್ಧಾಂತ ಅಂತ ಕರಿತೀವಿ. ಸೊ ಹಾಗಾದ್ರೆ ಈ ನಿಯೋ ಕ್ಲಾಸಿಕಲ್ ಥಿಯರಿ ಆಫ್ ಆರ್ಗನೈಸೇಷನ್ ಬರಬೇಕಾಗಿತ್ತಂದ್ರೆ ಕ್ಲಾಸಿಕಲ್ ಥಿಯರಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳು ಕಂಡು ಬಂದು ಅಂತಹ ಇಶ್ಯೂಗಳು ಏನಿವೆ ಅನ್ನೋದು ನೋಡೋಣ. ಫಸ್ಟ್, the classical theory of organization believed that organization are like machines and humans are components of these machines. So it's the biggest issue in that classical theory. Then there was a lack of focus on role of human relation in this approach. So classical theory ಒಳಗ ದೊಡ್ಡ ಸಮಸ್ಯೆ ಏನಾಗಿತ್ತು ಅಂತಂದ್ರೆ ಅಲ್ಲಿ ಹ್ಯೂಮನ್ ರಿಲೇಷನ್ ರೋಲ್ಗೆ ಅವಕಾಶನೇ ಇಲ್ಲ ಅನ್ನುವಂಥದ್ದಿತ್ತು. ಹೀಗಾಗಿ ಹ್ಯೂಮನ್ ಬಿಹೇವಿಯರ್ ಅಲ್ಲುಗಳಿವ ಹಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೊಸದೊಂದು ಥಿಯರಿಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದೇ ನ್ಯೂ ಕ್ಲಾಸಿಕಲ್ ಥಿಯರಿ ಆಫ್ ಆರ್ಗನೈಸೇಷನ್ ಅಂತ ಆಗ್ತದೆ. ಹಾಗಾದ್ರೆ ನ್ಯೂ ಕ್ಲಾಸಿಕಲ್ ಥಿಯರಿ ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ತದೆ ಅನ್ನೋದು ನೋಡೋದಾದ್ರೆ, ದ ಹಾಥರ್ನ್ ಸ್ಟಡೀಸ್ ಕಂಡಕ್ಟೆಡ್ ಬೈ ಜಾರ್ಜ್ ಎಲ್ಟನ್ ಮೇಯೋ ರಿವೀಲ್ಡ್ ದಟ್ informal organization as well as the socio-psychological factors exercise a much higher influence on human behavior. It's very important. So ಸಾಮಾಜಿಕ ಮತ್ತು ಮಾನಸಿಕ ಅಂಶಗಳು ಅಲ್ಲದೆ ಅನೌಪಚಾರಿಕ ಸಂಘಟನೆ ಅನ್ನುವಂಥದ್ದು ಒಬ್ಬ ಹ್ಯೂಮನ್ ಬಿಹೇವಿಯರ್ ಮೇಲೆ ಅಂದ್ರೆ ಮನುಷ್ಯನ ವರ್ತನೆ ಮೇಲೆ ಅತ್ಯಂತ ಹೆಚ್ಚಿನ ಪ್ರಮಾಣದೊಳಗ ಪ್ರಭಾವ ಬೀರತಕ್ಕಂಥ ವಿಷಯಗಳು ಅನ್ನೋದನ್ನ ಈ ನ್ಯೂ ಕ್ಲಾಸಿಕಲ್ ಥಿಯರಿ ಒಳಗ ನಾವು ಕಾಣ್ತಾ ಇದೀವಿ. Therefore, these findings focused their attention on human beings and their behavior in organization. Hence, this theory is also called as behavioral theory of organization or the human relations theory. So, ಇದನ್ನು ನಾವು human relations theory ಅಥವಾ behavioral theory of organization ಅಂತ ಕೂಡ ಕರಿಬಹುದಾಗಿದೆ. Then, highlights of the neoclassical theory. There is a coexistence of informal organization within every formal organization and both affect each other. ಸೊ ಅಲ್ಲಿ ಇನ್ಫಾರ್ಮಲ್ ಆರ್ಗನೈಸೇಷನ್, ಫಾರ್ಮಲ್ ಆರ್ಗನೈಸೇಷನ್ ಎರಡು ಕೂಡಿನೇ ಇರ್ತವೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಹ್ಯೂಮನ್ ಬೀಯಿಂಗ್ ಆರ್ ನಾಟ್ ಇಂಡಿಪೆಂಡೆಂಟ್, ದೇ ಆರ್ ಮೋಸ್ಟ್ಲಿ ಇಂಟರ್ಡಿಪೆಂಡೆಂಟ್ ಇನ್ ಆನ್ ಆರ್ಗನೈಸೇಷನ್. ಹ್ಯೂಮನ್ ಬೀಯಿಂಗ್ ಸ್ವತಂತ್ರವಾಗಿಲ್ಲ, ಒಬ್ಬರು ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿದ್ದಾರೆ, ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರ್ತಿರ್ತಾರೆ. ಹೀಗಾಗಿ ಇಲ್ಲಿ ಹ್ಯೂಮನ್ ರಿಲೇಷನ್ಸ್ ಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಬಿಹೇವಿಯರ್ ಆಫ್ ಎನಿ ಹ್ಯೂಮನ್ ಬೀಯಿಂಗ್ ಇಸ್ ಅಫೆಕ್ಟೆಡ್ ಬೈ ಸೋ ಮೆನಿ ಸೋಷಿಯಲ್ ಅಂಡ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್. ದೇರ್ ಇಸ್ ಆಲ್ವೇಸ್ ಎ ಹೈ ಲೆವೆಲ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆರ್ಗನೈಸೇಷನ್ ಗೋಲ್ಸ್ ಅಂಡ್ ಇಂಡಿವಿಜುವಲ್ ಗೋಲ್ಸ್. Motivation of the human being plays a key role in the growth of the organization, which is a highly complex process. So ಒಟ್ಟಾರೆಯಾಗಿ ನಾವು ಈ ಒಂದು ನಿಯೋ ಕ್ಲಾಸಿಕಲ್ ಥಿಯರಿಯ ಹೈಲೈಟ್ಸ್ ನೋಡಿದ್ರೆ ಇಲ್ಲಿ ಹೆಚ್ಚು ಪ್ರೋತ್ಸಾಹ ನೀಡಿರ್ತಕ್ಕಂಥದ್ದು ಏನು ಅಂತಂದ್ರೆ, ಅಂದ್ರೆ ಹೆಚ್ಚು ಫೋಕಸ್ ಮಾಡಿರುವಂತದ್ದು ಏನು ಅಂತಂದ್ರೆ ಹ್ಯೂಮನ್ ಬೀಯಿಂಗ್ ಅವರ ಬಿಹೇವಿಯರ್, ಅವರ ರಿಲೇಶನ್ಶಿಪ್, ಅವರ ಮೇಲೆ ಆಗ್ತಕ್ಕಂತಹ ಪ್ರಭಾವಗಳು ಅತ್ಯಂತ ಮಹತ್ವದ್ದು ಅಂತ ಅನ್ನೋದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. Then the pillars of the theory. There is a flat structure, wider. ಇಲ್ಲಿ ಚಪ್ಪಟ ರಚನೆ ಅತ್ಯಂತ ಮಹತ್ವದ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಫಾರ್ಮಲ್ ಮತ್ತು ಇನ್ಫಾರ್ಮಲ್ ಆರ್ಗನೈಸೇಷನ್ ಎರಡೂ ರೀತಿಯಾಗಿರ್ತಕ್ಕಂತಹದ್ರ ಅವಶ್ಯಕತೆ ಇರ್ತದೆ. ಇಲ್ಲಿ ನೇರವಾಗಿ ನಾವು ಲೈನ್ ಸ್ಟ್ರಕ್ಚರ್ ಅಥವಾ ಕೇವಲ ಸ್ಟಾಫ್ ಸ್ಟ್ರಕ್ಚರ್ ಅಷ್ಟೇ ಇಲ್ಲಿ ಸರಿ ಹೊಂದಂಗಿಲ್ಲ, ಅಥವಾ ಫಂಕ್ಷನ್ ಸ್ಟ್ರಕ್ಚರ್ ಮಾತ್ರ ಇಲ್ಲಿ ಸರಿ ಹೊಂದಂಗಿಲ್ಲ. ಇಲ್ಲಿ ಫ್ಲಾಟ್ ಸ್ಟ್ರಕ್ಚರ್ ಬೇಕಾಗ್ತದೆ ಅನ್ನೋದು ಹೇಳ್ತದೆ. ದೆನ್ ಸೆಕೆಂಡ್ಲಿ ಡಿಸೆಂಟ್ರಲೈಸೇಷನ್. ಅಥಾರಿಟಿ ಸೆಂಟ್ರಲೈಸೇಷನ್ ಆಗಿರಬಹುದು, ಇಲ್ಲಿ ಡಿಸೆಂಟ್ರಲೈಸೇಷನ್ ಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು ಕಾಣ್ತಾ ಇದೀವಿ. ದೆನ್ ಇನ್ಫಾರ್ಮಲ್ ಆರ್ಗನೈಸೇಷನ್, ಅನೌಪಚಾರಿಕ ಸಂಘಟನೆಯು ಅತ್ಯಂತ ಮುಖ್ಯವಾಗಿರುವಂತದ್ದು ಅಂತ ಅನ್ನೋದನ್ನ ಇಲ್ಲಿ ನಾವು ಕಾಣ್ತಾ ಇದೀವಿ. Then the criticism of the theory. The neoclassical theory was based on flat structure that lack a hierarchy level which may affect authority delegation. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಅಧಿಕಾರ ಮತ್ತು ಜವಾಬ್ದಾರಿ ಮತ್ತು ಅಧಿಕಾರವನ್ನ ಹಸ್ತಾಂತರ ಮಾಡೋದು, ಇದರ ಬಗ್ಗೆ ಸಮಸ್ಯೆ ಇದೆ. ಯಾಕಂದ್ರೆ ಫ್ಲಾಟ್ ಸ್ಟ್ರಕ್ಚರ್ ದೊಳಗೆ ವ್ಯವಸ್ಥಿತವಾಗಿ ಅದನ್ನ ಮಾಡಕ್ ಆಗೋದಿಲ್ಲ. This theory lacks a unified approach
In simpler terms, it is just a modification of the classical organization theory ಅಂತ ಹೇಳ್ಬೋದು. The neoclassical theory is based on several assumptions which may not be true in realistic way. Now the third important theory of organization here is modern organization theory. First of all, we'll look over the overview of the theory. Modern organization theory came into existence in early 1960s. In the words of W.G. Scott, the distinctive qualities of a modern organization theory are its conceptual analytical base, its reliance on empirical research data, and its integrating nature. ಸೊ ಹಿಂದಿನ ಎರಡೂ ಥಿಯರಿಗಳಲ್ಲಿ ಏನು ನ್ಯೂನತೆಗಳು ಕಂಡು ಬಂದು ಏನು ಕ್ರಿಟಿಸಿಸಮ್ಗಳಾದವು ಅವುಗಳನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನವನ್ನು ಈ ಮಾಡರ್ನ್ ಆರ್ಗನೈಸೇಷನ್ ಥಿಯರಿ ಒಳಗೆ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ಕನ್ಸೆಪ್ಚುವಲ್ ಅನಾಲಿಟಿಕಲ್ ಬೇಸ್, ಹಾಗೇನೆ ಇದರ ಇಟ್ಸ್ ರಿಲಯನ್ಸ್ ಆನ್ ಎಂಪಿರಿಕಲ್ ರಿಸರ್ಚ್ ಡೇಟಾ ಮತ್ತು ಇಟ್ಸ್ ಇಂಟಿಗ್ರೇಟಿಂಗ್ ನೇಚರ್ ಅನ್ನೋದನ್ನ ಇಲ್ಲಿ ಈ ಒಂದು ಥಿಯರಿ ಒಳಗೆ ನಾವು ನೋಡ್ತಾ ಇದ್ದೀವಿ. ದಿಸ್ ಥಿಯರಿ ಮೇ ಬಿ ಅಂಡರ್ಸ್ಟುಡ್ ಇನ್ two approaches. One is the systems approach and another is contingency approach. ಸೊ ಎರಡು ಅಪ್ರೋಚ್ಗಳ ಮೂಲಕ ನಾವು ಇದನ್ನ ಸ್ಟಡಿ ಮಾಡಬಹುದಾಗಿದೆ. ಹಾಗಾದ್ರೆ ಸಿಸ್ಟಮ್ಸ್ ಅಪ್ರೋಚ್ ಪ್ರಕಾರ ಇದನ್ನ ನೋಡೋದಾದ್ರೆ, ಡಿಫರೆಂಟ್ ರಿಸರ್ಚರ್ ಸ್ಟಡಿ ಅಂಡ್ ಎಕ್ಸ್ಪ್ಲೇನ್ಡ್ ಸಿಸ್ಟಮ್ ಇನ್ ಡಿಫರೆಂಟ್ ವೇ. ಈ ಸಿಸ್ಟಮ್ಸ್ ಅಪ್ರೋಚ್ ಬಗ್ಗೆನೂ ಕೂಡ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಿಸರ್ಚರ್ಸ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ದಿಸ್ ಅಪ್ರೋಚ್ ಸ್ಟಡಿಡ್ ದ ಆರ್ಗನೈಸೇಷನ್ ಇನ್ ಇಟ್ಸ್ ಟೋಟಾಲಿಟಿ. System is a where all the components and subsystems are interdependent on each others. ಈ ಸಿಸ್ಟಮ್ಸ್ ಅಪ್ರೋಚ್ ಪ್ರಕಾರ ನಾವು ಏನು ತಿಳ್ಕೊಳ್ಬಹುದು ಅಂತಂದ್ರೆ, ಇಡೀ ಆರ್ಗನೈಸೇಷನ್ ಒಂದು ಸಿಸ್ಟಮ್, ಟೋಟಲ್ ಸಿಸ್ಟಮ್ ಆಗಿ ನೋಡಿ, ಅದರೊಳಗೆ ಬೇರೆ ಬೇರೆ ಸಬ್ ಸಿಸ್ಟಮ್ಗಳು ಅಂದ್ರೆ ಬೇರೆ ಬೇರೆ ಕಂಪೋನೆಂಟ್ಸ್ ಏನ್ ಬರ್ತಾರೆ ಅವುಗಳನ್ನ ಸಬ್ ಸಿಸ್ಟಮ್ ಅಂತ ಹೇಳಿ ತಿಳ್ಕೊಂಡು, ಸಿಸ್ಟಮ್ ಮತ್ತು ಸಬ್ ಸಿಸ್ಟಮ್ ಎರಡು ಇಂಟರ್ ಡಿಪೆಂಡೆಂಟ್ ಆಗಿರ್ತವೆ. ಅಂದ್ರೆ ಇಡೀ ಸಿಸ್ಟಮ್ಗೆ ಸಬ್ ಸಿಸ್ಟಮ್ ಬಹಳಷ್ಟು ಮಹತ್ವದಾಗ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಈ ಒಂದು ಥಿಯರಿ ಒಳಗೆ ನೋಡಬಹುದಾಗಿದೆ. ಹಾಗಾದ್ರೆ ಆ ಸಬ್ ಸಿಸ್ಟಮ್ಸ್ ಆಫ್ ಆರ್ಗನೈಸೇಷನ್ ಅಂದ್ರೆ ಯಾವ ಇವೆ ಅನ್ನೋದನ್ನ ನೋಡೋಣ. Each subsystem has a subsystem and these subsystems need to be identified on the processes, roles and structures. ಸಬ್ಸಿಸ್ಟಮ್ಗಳು ಅವು ಮತ್ತೆ ಕೆಲವು ಸಬ್ಸಿಸ್ಟಮ್ಗಳನ್ನ ಹೊಂದಿದ್ದಾವೆ. ಜೊತೆಗೆ ಆ ಸಬ್ಸಿಸ್ಟಮ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಹೇಗೆ ಐಡೆಂಟಿಫೈ ಮಾಡಬಹುದು ಅಂತಂದ್ರೆ, ಅವುಗಳ ಪ್ರೊಸೆಸ್ಗಳ ಆಧಾರದ ಮೇಲೆ, ಅವುಗಳ ರೋಲ್ಸ್ಗಳನ್ನ ಆಧಾರ ಇಟ್ಕೊಂಡು, ಹಾಗೆಯೇ ಅವುಗಳ ರಚನೆಗಳನ್ನ ಆಧಾರ ಇಟ್ಕೊಂಡು ನಾವು ಅವುಗಳನ್ನ ಐಡೆಂಟಿಫೈ ಮಾಡಬಹುದಾಗಿದೆ. Here, CAST have identified 5 subsystems of organization. The management thinker CAST have identified 5 important subsystems. So one is technical subsystem. ತಾಂತ್ರಿಕ ಉಪವ್ಯವಸ್ಥೆ ಅನ್ನೋದನ್ನ ಅವರು ಒಂದು ಐಡೆಂಟಿಫೈ ಮಾಡ್ತಾರೆ. ಸೊ ಈ ಟೆಕ್ನಿಕಲ್ ಸಬ್ಸಿಸ್ಟಮ್ ಇಸ್ ಕನ್ಸರ್ನ್ ವಿತ್ ವರ್ಕ್ ದಟ್ ಗೆಟ್ಸ್ ಡನ್. ಸೊ ಆ ಕೆಲಸ ಹೇಗೆ ನಡೀತದೆ, ಯಾವ ಎಕ್ವಿಪ್ಮೆಂಟ್ ಮೂಲಕ ನಡೀತದೆ, ಯಾವ ತಂತ್ರಜ್ಞಾನದ ಮೂಲಕ ನಡೀತದೆ, ಸೊ ಅನ್ನುವಂಥದ್ದು ಇಲ್ಲಿ ಮಹತ್ವದಾಗ್ತದೆ ಈ ಸಬ್ಸಿಸ್ಟಮ್ಗೆ. Then supportive subsystem, which include procurement, disposal and institutional relations. Then another important subsystem here is maintenance of subsystems for tying people into their functional roles. ಸೊ ಜನರನ್ನ ಅಲ್ಲಿರ್ತಕ್ಕಂಥ ಉದ್ಯೋಗಿಗಳನ್ನ ಅಥವಾ ಸಬಾರ್ಡಿನೇಟ್ಸ್ಗಳನ್ನ ಅವರವರ ಫಂಕ್ಷನಲ್ ರೋಲ್ಸ್ಗೆ ಅವ್ರನ್ನ ಟೈ ಮಾಡ್ತಕ್ಕಂಥದ್ದು ನಡೀತದೆ. ದೆನ್ ಅಡಾಪ್ಟಿವ್ ಸಬ್ಸಿಸ್ಟಮ್ ಕನ್ಸರ್ನ್ಡ್ ವಿತ್ ಆರ್ಗನೈಸೇಷನಲ್ ಚೇಂಜ್. ಸೊ ಏನಾದರೂ ಎನ್ವೈರನ್ಮೆಂಟಲ್ ಚೇಂಜಸ್ ಆದರೆ, ಆರ್ಗನೈಸೇಷನಲ್ ಚೇಂಜಸ್ ಆದರೆ, ಇಟ್ ಮೀನ್ ಅದು ಎಕನಾಮಿಕ್ ಎನ್ವೈರನ್ಮೆಂಟ್ ಇರ್ಬೋದು, ಪೊಲಿಟಿಕಲ್ ಸೋಷಿಯಲ್ ಎನ್ವೈರನ್ಮೆಂಟ್ ಇರ್ಬೋದು, ಲೀಗಲ್ ಎನ್ವೈರನ್ಮೆಂಟ್ ಇರ್ಬೋದು. ಸೊ ವಾಟ್ ಎವರ್ ಮೇ ಬಿ ದ ಥಿಂಗ್, ಸೊ ಆ ಚೇಂಜ್ ಆಗಿರ್ತಕ್ಕಂಥ ಎನ್ವೈರನ್ಮೆಂಟ್ಗೆ ನಾವು ಆರ್ಗನೈಸೇಷನ್ ಚೇಂಜ್ ಆಗಬೇಕಾಗ್ತದೆ, ಅದನ್ನು ಅಡಾಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಸಬ್ ಸಿಸ್ಟಮ್ ಇದೆ. ದೆನ್ ಮ್ಯಾನೇಜರಲ್ ಸಬ್ ಸಿಸ್ಟಮ್ಸ್ ಫಾರ್ ಡೈರೆಕ್ಷನ್ ಅಂಡ್ ಕಂಟ್ರೋಲ್ ಆಫ್ ಮೆನಿ ಸಬ್ ಸಿಸ್ಟಮ್ಸ್ ಅಂಡ್ ಆಕ್ಟಿವಿಟೀಸ್ ಆಫ್ ದ ಸ್ಟ್ರಕ್ಚರ್ ದೇರ್ ಇಸ್ ಎ ನೀಡ್ ಆಫ್ ಮ್ಯಾನೇಜರಲ್ ಸಬ್ ಸಿಸ್ಟಮ್. ಈ ತರ ಕಾಸ್ಟ್ ಅವರು 5 ಪ್ರಮುಖವಾಗಿರ್ತಕ್ಕಂತಹ that subsystemಗಳನ್ನ ಐಡೆಂಟಿಫೈ ಮಾಡ್ತಾರೆ. Then second approach of studying modern organizational theory is contingency approach. Systems approach offers some models which may not suit every type of organization. ಎಲ್ಲಾ ಟೈಪ್ ಆಫ್ ಆರ್ಗನೈಸೇಷನ್ಸ್ಗಳಿಗೆ ಸಿಸ್ಟಮ್ಸ್ ಅಪ್ರೋಚ್ ಮಾಡೆಲ್ ಅಪ್ಲೈ ಆಗ್ಲಿಕ್ಕಿಲ್ಲ, ಶೂಟ್ ಆಗೋದಿಲ್ಲ ಅದು. ಯಾಕಂದ್ರೆ ಅವ್ರು ಹೇಳ್ತಾರೆ ಅಲ್ಲಿ ಬೇರೆ ಬೇರೆ ಸಬ್ ಸಿಸ್ಟಮ್ಗಳು ಇವೆ, ಆ ಸಬ್ ಸಿಸ್ಟಮ್ಗಳು ಇಂಟರ್ ಡಿಪೆಂಡೆಂಟ್ ಇವೆ. ಸೊ ಎಲ್ಲಾ ಸಂಸ್ಥೆಗಳಲ್ಲೂ ಸೂಟ್ ತಗಂಗಿಲ್ಲ. ಆ ಕಾರಣಕ್ಕಾಗಿ ಕಂಟಿಜೆನ್ಸಿ ಅಪ್ರೋಚ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ಬೋದು. ದೆನ್ ಅ ಸ್ಟ್ರಕ್ಚರ್ ಸೂಟೇಬಲ್ ಫಾರ್ ಒನ್ ಯೂನಿಟ್ ಮೇ ನಾಟ್ ಬಿ ಸೂಟೇಬಲ್ ಫಾರ್ ಅನದರ್. ಒಂದಕ್ಕೆ ಯಾವುದೋ ಒಂದು ಆರ್ಗನೈಸೇಷನ್ಗೆ ಒಂದು ಸ್ಟ್ರಕ್ಚರ್ ಸೂಟೇಬಲ್ ಆದರೆ ಮತ್ತೊಂದು ಆರ್ಗನೈಸೇಷನ್ಗೆ ಮತ್ತೊಂದು ಸಿಸ್ಟಮ್ ಅಥವಾ ಮತ್ತೊಂದು ಸ್ಟ್ರಕ್ಚರ್ ಅವಶ್ಯಕತೆ ಇರ್ತದೆ.
ಹೀಗಾಗಿ ಸಿಸ್ಟಮ್ಸ್ ಅಪ್ರೋಚ್ ಸರಿ ಹೊಂದೋದಿಲ್ಲ ಅಂತ ಹೇಳ್ತಾರೆ. ದೆನ್ ಕಾಂಟಿಜೆನ್ಸಿ ಅಪ್ರೋಚ್ ಸಜೆಸ್ಟ್ ದಟ್ ಒನ್ ಸೈಜ್ ಡಸ್ ನಾಟ್ ಫಿಟ್ಸ್ ಆಲ್. ಎಲ್ಲ ಸೈಜ್ ಒಂದೇ ಇರಂಗಿಲ್ಲ. ಈಗ ಸ್ಮಾಲ್ ಸ್ಕೇಲ್ ಅಂತ ಇರ್ತವೆ, ಮೀಡಿಯಂ ಸ್ಕೇಲ್, ಲಾರ್ಜ್ ಸ್ಕೇಲ್. ಸೊ ಹೀಗೆ ಬೇರೆ ಬೇರೆ ತೆಗಿರ್ತಕ್ಕಂಥ ಸೈಜ್ ಆಫ್ ಆಪರೇಷನ್ಸ್ಗಳು ಇರೋದ್ರಿಂದ ಸಿಸ್ಟಮ್ಸ್ ಅಪ್ರೋಚ್ ಪ್ರಕಾರ ಎಲ್ಲದಕ್ಕೂ ಒಂದೇ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಆಗಲಿ ಸಿಸ್ಟಮ್ ಆಗಲಿ ಅಡಾಪ್ಟ್ ಮಾಡೋಕೆ ಸಾಧ್ಯ ಇಲ್ಲ. ಸ್ಟ್ರಕ್ಚರ್ ಆರ್ ಡಿಸೈನ್ ಮಸ್ಟ್ ಟೇಲರ್ ಮೇಡ್ ಆಸ್ ಪರ್ ದ ಯೂನಿಟ್ಸ್, ಆರ್ಗನೈಸೇಷನ್ ಅಂಡ್ ಸಿಚುವೇಶನ್. ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ to ಆರ್ಗನೈಸೇಷನ್ ಡಿಸೈನ್ ಹೆಂಗಿರ್ತದೆ ಅಂತಂದ್ರೆ ಟೇಲರ್ ಮೇಡ್ ಇರ್ತದೆ. ಆ ಯೂನಿಟ್ ಎಂಥದ್ದಿದೆಯೋ, ಆರ್ಗನೈಸೇಷನ್ ಎಂಥದ್ದಿದೆಯೋ, ಅದಕ್ಕೆ ಸಿಚುವೇಶನ್ ಯಾವ ಥರ ಇದೆಯೋ ಅದನ್ನ ಡಿಪೆಂಡ್ ಆಗಿ ನಾವು ಅದಕ್ಕೆ ನಾವೇ ಆಕಸ್ಮಿಕವಾಗಿ ರೆಡಿ ಮಾಡ್ಕೊಳ್ತಕ್ಕಂಥದ್ದಾಗಿರ್ತದೆ ಅಂತ ಹೇಳ್ತಾರೆ. ದೆನ್ ದಿಸ್ ಅಪ್ರೋಚ್ ಸಜೆಸ್ಟ್ ದಟ್ ನೀಡ್ಸ್, ರಿಕ್ವೈರ್ಮೆಂಟ್ಸ್, situations of a particular organization should be considered while designing an organization structure. ಸೊ ಒಂದು ಆರ್ಗನೈಸೇಷನ್ ಸ್ಟ್ರಕ್ಚರ್ ಅನ್ನ ನಾವು ಡಿಸೈನ್ ಮಾಡಬೇಕಾಗಿತ್ತಂದ್ರೆ ನಮ್ಮ ಅಗತ್ಯತೆಗಳೇನಿವೆ, ನಮ್ಮ ರಿಕ್ವೈರ್ಮೆಂಟ್ಸ್ಗಳೇನಿವೆ ಮತ್ತು ಆ ಪರ್ಟಿಕ್ಯುಲರ್ ಆರ್ಗನೈಸೇಷನ್ಗೆ ಸಿಚುವೇಶನ್ಸ್ ಯಾವ ಥರ ಇದೆ ಅದನ್ನು ಕನ್ಸಿಡರ್ ಮಾಡಿಕೊಂಡು ಆ ನಂತರ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಡಿಸೈನ್ ಮಾಡಬಹುದಾಗಿದೆ ಅಂತ ಈ ಕಂಟಿಜೆನ್ಸಿ ಅಪ್ರೋಚ್ ಪ್ರಕಾರ ನಾವು ನೋಡಬಹುದಾಗಿದೆ. ದೆನ್ there are few important factors which affects organization structure. So one is the most important, environment. ಪರಿಸರ ಬಹಳಷ್ಟು ಪ್ರಭಾವ ಬೀರ್ತದೆ. ಅದು ಆರ್ಥಿಕ ಪರಿಸರ ಇರಬಹುದು, ಸಾಮಾಜಿಕ ರಾಜಕೀಯ ಕಾನೂನಿನ ಪರಿಸರ ಇರಬಹುದು, ತಂತ್ರಜ್ಞಾನದ ಪರಿಸರ ಇರಬಹುದು. ಸೊ ಆ ಪರಿಸರ ಹೇಗಿದೆಯೋ ಅದಕ್ಕೆ ಅನುಗುಣವಾಗಿ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ನಾವು ಡಿಸೈನ್ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಹಾಗೇನೆ ಸ್ಟ್ರಾಟಜಿ, ನಮ್ಮ ಕಾರ್ಯತಂತ್ರ ಏನಿದೆ ಆರ್ಗನೈಸೇಷನ್ದಲ್ಲಿ ಅದು ಅತ್ಯಂತ ಮಹತ್ವದಾಗ್ತದೆ. ಯಾಕಂದ್ರೆ ನಮ್ಮ ಕಾರ್ಯತಂತ್ರನ ಆಧಾರ ಇಟ್ಕೊಂಡೇ ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ಫ್ರೇಮ್ ಮಾಡಬೇಕಾಗ್ತದೆ. ಒಂದ್ ವೇಳೆ ನಾವು ಕಾರ್ಯತಂತ್ರ ಬೇರೆ ಇರ್ತದೆ, ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ ರೆಡಿ ಮಾಡಿದ್ ಬೇರೆ ಇತ್ತು ಅಂತಂದ್ರೆ ಅಲ್ಲಿ ನಾವು ಎಫಿಷಿಯನ್ಸಿಯನ್ನ ಕಾಣಕ್ಕೆ ಸಾಧ್ಯ ಇಲ್ಲ. ದೆನ್ ದ ಟೆಕ್ನಾಲಜಿ ಆಲ್ಸೋ ಇಂಪಾರ್ಟೆಂಟ್. ನಾವು ಯಾವ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾ ಇದೀವಿ ಅದನ್ನ ಆಧಾರ ಇಟ್ಕೊಂಡು ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕಾಗ್ತದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ತಂತ್ರಜ್ಞಾನದಲ್ಲಿ ಬಹಳಷ್ಟು ಚೇಂಜಸ್ಗಳಾಗ್ತವೆ. ಸೊ ಅಂಥ ಒಂದು ಸಂದರ್ಭದೊಳಗ ನಾವು ಹಳೆ ಪದ್ಧತಿ, ಹಳೆ ತಂತ್ರಜ್ಞಾನ ಅಳವಡಿಕೆ ಮಾಡ್ಕೊಂಡಿದ್ದು ಅಂದ್ರೆ ಅದಕ್ಕೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಡ್ವಾನ್ಸ್ಡ್ ಆಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಹೀಗೆ ತಂತ್ರಜ್ಞಾನದ ಆಧಾರವಾಗಿ ಕೂಡ ನಮ್ಮ ಆರ್ಗನೈಸೇಷನ್ ಸ್ಟ್ರಕ್ಚರ್ನ ಸೆಟ್ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಸೈಜ್ ಆಫ್ ಆಪರೇಷನ್, ನಮ್ಮ ಬಿಸ್ನೆಸ್ ಆಪರೇಷನ್ಸ್ ಹೇಗಿದೆ, ವೆದರ್ ವಿ ಆರ್ ಹ್ಯಾವಿಂಗ್ ಲಾರ್ಜ್ ಸ್ಕೇಲ್ ಆಪರೇಷನ್ಸ್ ಆರ್ ಸ್ಮಾಲ್ ಸ್ಕೇಲ್ ಆಪರೇಷನ್, ಲೈಕ್ ದಟ್ ಡಿಪೆಂಡ್ ಅಪಾನ್ ದ ಸೈಜ್ ಆಫ್ ದ ಆಪರೇಷನ್ ಆರ್ ದ ಸ್ಕೇಲ್ ಆಫ್ ಆಪರೇಷನ್ ವಿ ಹ್ಯಾವ್ ಟು design the organization structure. Then another important factor which influence on the organization structure here is people working in the organization. ನಮ್ಮಲ್ಲಿರುವಂತಹ ಜನ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸ್ಕಿಲ್ ಏನಿದೆ, ಅವ್ರ ನಾಲೆಜ್ ಏನಿದೆ, ಅವ್ರ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ, ಸೊ ಅವರ ಅಟಿಟ್ಯೂಡ್ ಹೇಗಿದೆ, ಸೊ ಅವನ್ನೆಲ್ಲ ಆಧಾರ ಇಟ್ಕೊಂಡು ನಾವು ಆರ್ಗನೈಸೇಷನ್ ಸ್ಟ್ರಕ್ಚರ್ನ ನಾವು ಡಿಸೈನ್ ಮಾಡಬೇಕಾಗ್ತದೆ. ಸೊ ಈ ಒಂದು ಇಟ್ ಇಸ್ ಎ ಮಾಡರ್ನ್ ಥಿಯರಿ ಆಫ್ ಆರ್ಗನೈಸೇಷನ್. ಇಟ್ ಇಸ್ ನಾಟ್ ಫ್ರೀ ಫ್ರಮ್ ಸಮ್ ಕ್ರಿಟಿಸಿಸಮ್ಸ್. ಸೊ ಹಾಗಾದ್ರೆ ಆ ಕ್ರಿಟಿಸಿಸಮ್ ಏನಿದೆ ಈ ಥಿಯರಿಗೆ ನೋಡೋಣ. ಇಟ್ ಇಸ್ ನಾಟ್ ಸ್ಟ್ಯಾಂಡ್ ಅಲೋನ್ ಥಿಯರಿ, ರಾದರ್ ಮಿಕ್ಚರ್ ಆಫ್ ಡಿಫ್ರೆಂಟ್ ಥಿಯರೀಸ್. ಬೇರೆ ಬೇರೆ ಥಿಯರಿಗಳನ್ನ ಮಿಕ್ಚರ್ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಇದು ಸ್ವತಂತ್ರವಾಗಿರ್ತಕ್ಕಂಥ ಥಿಯರಿ ಅಲ್ಲ ಅಂತ ಹೇಳ್ತಾರೆ. ಇಟ್ ಡಸ್ ನಾಟ್ ಐಡೆಂಟಿಫೈ ದ ಪ್ರಿಸೈಸ್ ರಿಲೇಶನ್ಶಿಪ್ಸ್ ಅಮಾಂಗ್ ದ ಆರ್ಗನೈಸೇಷನ್ ಅಂಡ್ ಇಟ್ಸ್ ಎಕ್ಸ್ಟರ್ನಲ್ ಸಿಸ್ಟಮ್. ಸೊ ಆರ್ಗನೈಸೇಷನ್ ಮತ್ತು ತನ್ನ ಹೊರಗಿನ ಆರ್ಗನೈಸೇಷನ್ ಹೊರಗಿರ್ತಕ್ಕಂಥ ಸಿಸ್ಟಮ್ಗೂ ರಿಲೇಶನ್ಶಿಪ್ ಹೇಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕೆ ಇದರಿಂದ ಆಗಲಿಲ್ಲ. ಇಟ್ ಇಸ್ ನಾಟ್ ಯೂಸ್ಫುಲ್ ಫಾರ್ ಸ್ಮಾಲರ್ ಆರ್ಗನೈಸೇಷನ್ಸ್. ಸಣ್ಣ ಸಣ್ಣ ಆರ್ಗನೈಸೇಷನ್ಗಳಿಗೆ ನಾವು ಈ ಒಂದು ಅಪ್ರೋಚ್ ಅನ್ನ ಅಥವಾ ಈ ರೀತಿಯಾಗಿರ್ತಕ್ಕಂಥ ಒಂದು ಥಿಯರಿಯನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳ್ತಿರ್ತಾರೆ. Then throughout this session we have discussed about the theories of organizing. One is classical organizational theory, then neoclassical theory, and we have also studied the modern theory of organization. Dear students, these are my references. You can go through these. Thank you very much for watching.